ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸಲು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಒಂದು ಚಿಕ್ಕ ಸ್ಟೋರಿ ನೋಡ್ಕೊಳ್ಳೋಣ. ಒಂದು ಹದ್ದಿನ ಮೇಲೆ ಒಂದು ಕಾಗೆ ಕುತ್ಕೊಂಡು ಅದನ್ನು ಕುಗ್ತಾನೆ ಇತ್ತಂತೆ. ಅದು ಚಿಕ್ಕ ಪಕ್ಷಿ ಆಗಿದ್ರು ಕೂಡ ಅದು ಹಾರುತ್ತಾ ಇರುವಂಥ ಸಮಯದಲ್ಲಿ ಆ ಹದ್ದಿನ ಮೇಲೆ ಕುತ್ಕೊಂಡು ಕುಗ್ತಾ ಇತ್ತಂತೆ. ಅದು ಸೈಲೆಂಟ್ ಆಗಿತ್ತಂತೆ, ಏನು ಮಾಡಿಲ್ವಂತೆ. ಸೊ ಆ ಕಾಗೆನ ಕೆಳಗೆ ಬೀಳಿಸುವಂಥ ಪ್ರಯತ್ನ ಕೂಡ ಸಹ ಕಾಗೆ ಮಾಡಿಲ್ವಂತೆ. ಸೊ ಆ ಹದ್ದು ಏನು ಮಾಡ್ತಂತೆ, ತನ್ನ ಎತ್ತರವನ್ನು ರೈಸ್ ಮಾಡ್ತಂತೆ. ಅದು ಇನ್ನೂ ಎತ್ತರವಾಗಿ ಹಾರಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆ ಆ ಕಾಗೆಯ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಆ ಕಾಗೆ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಂತೆ, ಉಸಿರಾಡಲಿಕ್ಕೆ ಆಗದೆ. ಸೊ ಇವತ್ತು ನಾವು ನೋಡಿಕೊಳ್ಬಹುದು, ಈ ಹದ್ದು ಈ ಕಾಗೆಗೆ ಎಗನಸ್ಟ್ ಆಗಿ ಏನು ಕೂಡ ಮಾಡಿಲ್ಲ. ಅದು ಮೌನವಾಗಿ ಇದ್ದುಕೊಂಡು ಅದು ತನ್ನ ಎತ್ತರವನ್ನು ಇನ್ಕ್ರೀಸ್ ಮಾಡ್ತು ಅಷ್ಟೇ. ಸೊ ಆ ಕಾಗೆ ಹದ್ದಿನ ಮೇಲೆ ಕೂರಲಿಕ್ಕೂ ಆಗದೆ, ಅದನ್ನು ಕುಕ್ಕೋದಕ್ಕೂ ಆಗದೆ, ಆಕ್ಸಿಜನ್ ಇಲ್ಲದೆ ಅದು ಉಸಿರು ಕಟ್ಟಿ ಕೆಳಗೆ ಸತ್ತು ಬಿದ್ದಿತ್ತು. ಸೊ ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಹೀಗೆ ಅನೇಕರು ನಮ್ಮನ್ನ ಕೆಳಗೆ ಬೀಳಿಸಬೇಕು ಎಂಬುದಾಗಿ ನೆನೆಸಿಕೊಂಡು ನಮ್ಮ ಹಿಂದೆ ಅನೇಕರು ಮಾತನಾಡುತ್ತಾ ಇರ್ತಾರೆ. ಸೊ ಇವತ್ತು ನಾವು ಅವರನ್ನು ನೋಡಿಕೊಂಡು ನಾವು ಸೋತು ಹೋಗಿ ಕುಳಿತುಕೊಳ್ಳದೆ ನಾವು ಏನು ಮಾಡಬೇಕಂದರೆ, ನಾವು ದೇವರನ್ನು ದೃಷ್ಟಿಸಿ ನೋಡುವವರಾಗಿರಬೇಕು. ನಾವು ದೇವರನ್ನು ಮಾತ್ರ ನಾವು ದೃಷ್ಟಿಸಿ ನೋಡುತ್ತಾ ನಾವು ಇರುವುದಾದರೆ ಖಂಡಿತವಾಗಲೂ ನಾವು ಕೂಡ ಆ ಹದ್ದಿನ ರೀತಿಯಲ್ಲಿ ಉನ್ನತಕ್ಕೆ ಹಾರುವವರಾಗಿದ್ದೇವೆ. ಸೊ ನಾವು ನಮ್ಮ ಹಾದಿಯನ್ನು ನಾವು ನೋಡುವಾಗ ಯಾವ ರೀತಿಯಲ್ಲಿ ಆ ಹದ್ದು ಆ ಕಾಗೆ ಕೆಳಗೆ ಬಿದ್ದು ಹೋಯಿತು, ಅದೇ ರೀತಿಯಲ್ಲಿ ನಮ್ಮ ವೈರಿಗಳು ಕೂಡ ಕೆಳಗೆ ಬಿದ್ದು ಹೋಗುವವರಾಗಿದ್ದಾರೆ. ಸೊ ನಾವು ನಮಗೆ ಎಗನೆಸ್ಟ್ ಆಗಿ ಯಾರು ಮಾತನಾಡ್ತಾ ಇದ್ದಾರೆ, ನಮಗೆ ವಿರೋಧವಾಗಿ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿ ನಮ್ಮ ನೆಮ್ಮದಿ ಸಮಾಧಾನವನ್ನು ಕಳೆದುಕೊಳ್ಳೋದನ್ನು ಬಿಟ್ಟು ದೇವರು ನಮಗೆ ಕೊಟ್ಟಂಥ ಆಶೀರ್ವಾದವನ್ನು, ತಲಾಂತುಗಳನ್ನು ನಾವು ಈ ಲೋಕದಲ್ಲಿ ಉಪಯೋಗಿಸಿಕೊಳ್ಳುತ್ತಾ ಪ್ರಾರ್ಥನೆಯಲ್ಲಿ ನಿರಂತರಾಗಿರುವಾಗ ಖಂಡಿತವಾಗಲೂ ನಮ್ಮನ್ನು ಈ ಲೋಕದಲ್ಲಿ ಸೋಲಿಸುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.